ಸುಮಲತಾನು ನಾಯ್ಡು ದರ್ಶನ್ ಕೂಡ ನಾಯ್ಡು. ಹಾಗಾದ್ರೆ ಮಂಡ್ಯದಲ್ಲಿ ಗೌಡರ ಕಥೆ ಏನು ಅಂತ ಹೇಳಿ ಶಿವರಾಮೇಗೌಡರು ಪ್ರಶ್ನಿಸಿದ್ದಾರೆ. ಸುಮಲತಾನು ನಾಯ್ಡು ದರ್ಶನ್ ನಾಯ್ಡು, ಮಂಡ್ಯದಲ್ಲಿ ಗೌಡ್ರ ಕತೆ ಏನಾಗಬೇಕು ಅಂತ ಹೇಳಿ ಶಿವರಾಮೇಗೌಡರು ಪ್ರಶ್ನಿಸಿದ್ದಾರೆ. ಸುಮಲತಾ ಅವಳ ಗಂಡನನ್ನ ನಂಬಿ ನಾನು ಕೆಟ್ಟೆ, ಅಂದ್ರೆ ಅಂಬರೀಶ್ ಅವರನ್ನ ನಂಬಿ ನಾನು ಕೆಟ್ಟೆ. ಸುಮಲತಾ ಟೂರಿಂಗ್ ಟಾಕೀಸ್ ಏಪ್ರಿಲ್ 18ನೇ ತಾರೀಕಿನವರೆಗೆ ಮಾತ್ರ ನಡೆಯುತ್ತೆ ಅಂತ ಶಿವರಾಮೇಗೌಡರು ಹೇಳಿದ್ದಾರೆ. ಹಾಗಾದ್ರೆ ಶಿವರಾಮೇಗೌಡರು ಏನ್ ಹೇಳಿದ್ರು ಕೇಳೋಣ. ಸುಮಲತಾ ಟೂರಿಂಗ್ ಟಾಕೀಸ್ ಇದು 18ನೇ ತಾರೀಕುವರೆಗೆ ನಡೀತದೆ ಶೂಟಿಂಗ್ ಮಂಡ್ಯದಲ್ಲಿ. 18 ಸುಮಕ್ಳು ಇಲ್ಲ, ಸುಮಕ್ಕ ನೀವೆಲ್ಲ ಕೆಲಸ ಮಾಡಿದ್ರೆ ಈ ಚುನಾವಣೆಯಲ್ಲಿ ಈ ಟೂರಿಂಗ್ ಟಾಕೀಸ್ ಅವ್ರನ್ನ 18ನೇ ತಾರೀಕು ಪ್ಯಾಕ್ ಮಾಡಿಸಿ 23ನೇ ತಾರೀಕು ರಿಲೀಸ್ ಆಗಲ್ಲ. ಇದು ರೆಕಾರ್ಡ್ ಫಿಲ್ಮ್ ತೆಗಿತಾರಲ್ಲ ಅವೆಲ್ಲ ರಿಲೀಸ್ ಆಗಲ್ಲ, ಕೆಲವರು ಆದ್ರೆ ಡಬ್ಬ. ನಾನು ಕೇಳ್ತೀನಿ, ನಿಮ್ ಮೂಲಕ ಕೇಳ್ತೀನಿ, ಇವತ್ತು ದರ್ಶನ್ ಬಂದವಲ್ಲ ಇವನು ನಾಯ್ಡು ಸುಮಕ್ಳು ನಾಯ್ಡು ಗೌಡ್ರುಗಳ ಏನಾಗ್ಬೇಕು? ನಾಯ್ಡುಗಳ ಭಯನ ಮಂಡ್ಯ ಜಿಲ್ಲೆ ಮಾಡಕ್ ಬೆಂಗಳೂರಲ್ಲೆಲ್ಲ ವರ್ಷ ಹೋಗ್ತಿದ್ದಾರೆ ನಾಯ್ಡುಗಳು. ನನಗೆ ಯಾವ ಪಕ್ಷ ಬೆಲೆ ಇವ್ರು ಗಂಡನ ನಂಬ್ಕೊಂಡೆ 20 ವರ್ಷ ಮನೆ ಹಾಳು ಮಾಡ್ತಿದ್ದಂತ 20 ವರ್ಷ ಅಧಿಕಾರ ವಂಚಿತರಾಗಬೇಕು. ಸ್ವತಃ ಶಿವರಾಮೇಗೌಡ್ರೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್, ಪ್ರತಿ ಬಾರಿಯೂ ಯಾಕೆ ಇಷ್ಟೊಂದು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತೀರಾ ಅಂತ ಸುಮಲತಾ ಅವ್ರ ಮೇಲೆ? ನಾನು ಯಾರ ಮೇಲೂ ಪರ್ಸನಲ್ ಆಗಿ ನಾನು ಅಟ್ಯಾಕ್ ಮಾಡ್ತಾ ಇಲ್ಲ. ನನಗೆ ಸುಮಲತಾ ಅವ್ರ ಬಗ್ಗೆ ನಮ್ಮ ಸೋದರತ್ವದ ಸಂಬಂಧ. ಓಕೆ. ಅಂಬರೀಷ್ ಬಗ್ಗೆನೂ ಸಹಿತ ನಂದೇ ಆಗಿರ್ತಕ್ಕಂಥ ಲೆಕ್ಕ ಇದೆ. ಓಕೆ. ಅಂಬರೀಷ್ ಅವ್ರನ್ನ ಈಗ ಬಹಳ ಜನ ನಮ್ಮ ಅಂಬರೀಷ್ ಅಣ್ಣ ನಾವೆಲ್ಲ ಅಭಿಮಾನಿಗಳು ಅಂತ ಹೇಳ್ತಾರೆ. ಅಂಬರೀಷ್ ಅವ್ರನ್ನ ರಾಜಕೀಯಕ್ಕೆ ತರೋದ್ರಿಂದ ಹಿಡಿದು ಎಲೆಕ್ಷನ್ ನಿಲ್ಸರ್ತಕ್ಕೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾವು. ನಾವು ಸಹಿತ ಅಂಬರೀಷ್ ಅವರ ಸ್ನೇಹಿತರೆ. ಬಟ್ ನೀವ್ ಯಾಕೆ ಹಿಂಗಂದ್ರಿ ಸರ್? ಆ ಸ್ನೇಹಿತರಂತ ಹೇಳ್ಕೋತಿದ್ದೀರಾ. ಸುಮಲತಾ ಅವಳ ಗಂಡನನ್ನ ನಂಬಿ ನಾನ್ ಕೆಟ್ಟೆ, 20 ವರ್ಷ ಹಾಳಾಗ್ ಹೋಯ್ತು ಅಂತ ಅಂದ್ರಿ ಸರ್, ಯಾಕಿದು? ಇದು ನೋಡಮ್ಮ, ಹೇಳ್ತೀನಿ ಕೇಳಿ. ಅಂಬರೀಷ್ ಅವರನ್ನ ರಾಜಕೀಯವಾಗಿ ನಾವು ಒಪ್ತಾ ಇಲ್ಲ. ಫಿಲಂ ರಂಗದಲ್ಲಿ, ಚಲನಚಿತ್ರ ರಂಗದಲ್ಲಿ, ಆಮೇಲೆ ಹಾರ್ಟಿಲಿ ಈಸ್ ಎ ವೆರಿ ಗುಡ್ ಮ್ಯಾನ್ ಅನ್ನೋದನ್ನ ನಾವು ಒಪ್ತೀವಿ. ರಾಜಕೀಯವಾಗಿ ಮಂಡ್ಯ ಜಿಲ್ಲೆ 20 ವರ್ಷ ಹಿಂದೆ ಕೊಟ್ಟೋಗಿದೆ. ಇದು ಚರ್ಚೆ ಆಗ್ಬೇಕು ಮಂಡ್ಯದಲ್ಲಿ. ಅರ್ಥ ಆಯ್ತಾ? 20 ವರ್ಷಗಳ ಕಾಲ ಅಧಿಕಾರದಲ್ಲಿರುವಾಗ್ಲೂ ಸಹಿತ ಸುಮಲತಾ ಅವರು ಅಂಬರೀಷ್ ಅವರ ಧರ್ಮಪತ್ನಿಯಾಗೇ ಇದ್ರು. ಅವರು ರಾಜಕೀಯಕ್ಕೆ ಬರ್ಬೇಕಾಗಿದ್ರೆ ಬರ್ಬೋದಾಗಿತ್ತಲ್ಲ ಆಗ್ಲೇ. ನಮ್ಮ ಮಂಡ್ಯ ಜಿಲ್ಲೆ ಅಂಬರೀಷ್ ಅವರ ಕೆಲಸಗಳನ್ನ ಕಂಪ್ಲೀಟ್ ಮಾಡೋಕೋಸ್ಕರ ಅವ್ರು ಇವಾಗ ಬರ್ತಿದೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಕರ್ಕೊಂಡ್ಬಂದು ಅಂಬರೀಷ್ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ಬಂದು ತಪ್ಪು ಮಾಡಿದೆ ಅಂತ ಹೇಳ್ತೀರಾ ಸರ್, ಯಾಕೆ ಹಂಗ ಅನಿಸ್ತು? ಒಂದ್ ನಿಮಿಷ ಕೇಳಿ ಅಮ್ಮ, ಒಂದ್ ನಿಮಿಷ ಕೇಳಿ. ನೀವೆಲ್ಲ ಪಾಪ ಹೊಸಬ್ರು. ಹೇಳಿ ಸರ್. ನಾನು ಕಾಂಗ್ರೆಸ್ ಕರ್ಕೊಂಡ್ಬಂದಾಗ ಏನ್ ಕರ್ಕೊಂಡ್ಬರ್ಬೇಕಾದ್ರೆ ನನಗೆ ಏನೇನ್ ತೊಂದರೆ ಇತ್ತು, ಏನೇನ್ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದ್ ಚರ್ಚೆಗೆ ಸಪರೇಟ್ ಕರೀರಿ, ಬರ್ತೀನಿ ನಾನು. ಓಕೆ. ಅಂಬರೀಷ್ ಅವರ ಕರ್ಕೊಂಡ್ಬಂದರು ನಾವೇ. ಅಂಬರೀಷ್ ವಿರುದ್ಧ ಚುನಾವಣೆಗೆ ನಿಂತು ಇದ್ರೆ ಅಂಬರೀಷ್ ಅವ್ರು ಗೆಲ್ತಿದ್ರು. ಅವತ್ ನಾನು ನಿಂತಿದ್ರಿಂದ ಅಂಬರೀಷ್ ಅವ್ರು ಸೋಲ್ಬೇಕಾಗಿ ಬಂತು. ಅದಾದ್ಮೇಲೂ ಎಲೆಕ್ಷನ್ ನಿಂತ ಮೇಲೂ ಸಹಿತ ನಾನು ಅಂಬರೀಷ್ ಅವರು ನಾವು ಚೆನ್ನಾಗಿದ್ದು. ಅಂಬರೀಷ್ ಅವ್ರಿಗೆ ನಾನು ಯಾರೋ ಹೇಳ್ತಾ ಇದ್ರು ಹೋಗಿ ಹೆಂಗ್ ಆಶೀರ್ವಾದ ಅಂಬರೀಷ್ ಅವರು ನಾನು ಕೊನೆ ದಿವಸದವರೆಗೂ ಸಹಿತ ಅವನು ಸಾವನ್ನ ಅಪ್ಪಿದ್ರಲ್ಲ, ಅದ್ರಿಂದ 2 ದಿವಸ ಮುಂಚೆ ನಾನು ಮತ್ತು ಸುಮಲತಾ ಅವ್ರ ಜೊತೆ ಅಣ್ಣನ ಮಗ ಇದಾರಲ್ಲ ಮಧು, 3 ಜನ ಕೊನೆ ಮೀಟಿಂಗ್ ನಮ್ದದು. ನಮ್ಗೆ ಅಂಬರೀಷ್ ಬಗ್ಗೆ ವೈಯಕ್ತಿಕವಾಗಿ ತುಂಬಾ ಗೌರವ ಇದೆ, ಬಹಳ ದೊಡ್ಡ ಮನುಷ್ಯ. ಮಂಡ್ಯ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಏನೂ ಮಾಡ್ಲಿಲ್ಲ. ಚರ್ಚೆ ಆಗ್ಬೇಕಲ್ಲ. ಫಿಲಂ ಬಂದು ಕೇಳಿ, ಚುನಾವಣೆ ಬಂದಾಗ ಇವರೆಲ್ಲ ದರ್ಶನ್ ಬರ್ತಾರೆ, ಯಶ್ ಬರ್ತಾರೆ, ಇನ್ನೊಬ್ರು ಕೆಲವರೆಲ್ಲ ಬರ್ತಾರೆ, ಜನ ಕಟ್ಬಿಟ್ಟು ಗೆಲ್ಲಿಸ್ಬಿಡ್ತೀವಿ. ಏನಾಯ್ತು? ಮಂಡ್ಯದಲ್ಲಿ ಮನೆ ಮಾಡಿದ್ರಲ್ಲ, ಯಾಕೆ ವಾಪಸ್ ಒಂದ್ ದಿವಸ ಬಂದು ಸುಮಲತಾ ಅವ್ರು ಇಲ್ಲಿರ್ಲಿಲ್ಲ?
ಇದೇ ಮನೆ ಲಕ್ಕಿ ಮನೆ. ಸರ್, ಅವಾಗಿನ ಚಿತ್ರಣ ಬೇರೆ ಇವಾಗಿನ ಚಿತ್ರಣ ಬೇರೆ. ಅವ್ರು ಚೇಂಜ್ ಬಯಸ್ತಾ ಇದ್ದಾರೆ, ಅದ್ರಲ್ಲಿ ತಪ್ಪೇನ್ ಸರ್? ಏನ್ ಬಯಸ್ತಾವ್ರೆ? ಅವ್ರು ಚೇಂಜ್ ಬಯಸ್ತಾ ಇದ್ದಾರೆ, ಇವಾಗ ಸ್ಪರ್ಧೆ ಮಾಡ್ತಿದ್ದಾರೆ, ಇವಾಗ ಮಂಡ್ಯಕ್ಕೋಸ್ಕರ ಮಂಡ್ಯದ ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಈ ಚೇಂಜ್ ಬಯಸಿದಾರಲ್ಲ, ಏನ್ ತಪ್ಪು ಸರ್ ಅದರಲ್ಲಿ? ಒಂದ್ ನಿಮಿಷ ಕೇಳಿ ಹೇಳಿ ಸರ್. ನನಗೂ ಅವ್ರ ಬಗ್ಗೆ ಗೌರವ ಇದೆ. ಇವತ್ತು ಅವರು ಈ ಒಂದು ಚೇಂಜ್ ಬಯಸಿದ್ದು ಚುನಾವಣೆಗಲ್ಲ, ಜನ ನೋಡಿದ್ರಲ್ಲ ಸತ್ ಮೇಲೆ ಕುಮಾರಸ್ವಾಮಿ ಅವರು ಮೆರವಣಿಗೆ ಮಾಡುವಾಗ ಜನ ತುಂಬ್ಕೊಂಡ್ಬಿಟ್ರಲ್ಲ, ಆ ಜನ ತುಂಬ್ಕೊಂಡ ಮೇಲೆ ಸುಮಕ್ಕನಿಗೆ ಒಳ್ಕೊಂಡು ಹೊರಟೋಗೋಣ ಇದೊಂದು ಪ್ಲಾನ್ ಮಾಡಿ ಇದೇ ತೀರಾ ಪರ್ಸನಲ್ ಅಂತ ಅನ್ಸಲ್ವಾ? ನಾನು ಪರ್ಸನಲ್ ಅಂತ ಹೇಳ್ತಾ ಇಲ್ಲ. ಅಲ್ಲ, ನೀವ್ ಹೇಳಲ್ಲ ಸರ್, ಈ ತರ ಟೀಕೆ ಮಾಡೋದು ತೀರಾ ಒಂದ್ ನಿಮಿಷ ಕೇಳಿ, ದಯವಿಟ್ಟು ಕೇಳಿ. ನಾಳೆ ನೀವು ಬರೋದಿಲ್ಲ, ಅವರು ಬರೋದಿಲ್ಲ. ಇದೇ ರೀತಿ ರಮ್ಮಿನಿ ಕೊಟ್ಟು ರಮ್ಯನ ನಾನು ವಿರೋಧ ಮಾಡಿದ್ದೆ ಬೇಡ ಅಂತ. ರಮ್ಮಿನಿ ಕೊಟ್ರು, ರಮ್ಯ ಮನೆ ಮಾಡಿದ್ಲು, ಏನಾಯ್ತು ಈಗ? ಏನಾಯ್ತು ಹೇಳಿ? ಅಲ್ಲ ಸರ್, ಅಂಬರೀಶ್ ಅಂತ ರಾಜಕೀಯವಾಗಿ ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ ಸರ್, ಆದ್ರೆ ಅಂಬರೀಶ್ ಅವರ ಸಾವನ್ನ ಪದೇ ಪದೇ ಇಲ್ಲಿ ಪ್ರಸ್ತಾಪ ಮಾಡೋದು ಸರಿ ಅಂತ ಅನ್ಸುತ್ತೆ. ನಾನು ಹೇಳ್ತೀನಿ ಕೇಳಿ. ಹೇಳಿ ಸರ್. ನಿಮ್ಗೆಲ್ಲ ಪಾಪ ನೀವೆಲ್ಲ ನ್ಯೂ ಕಮ್ಮರ್ಸ್. ಹೇಳಿ ಸರ್, ಪರವಾಗಿಲ್ಲ. ಅಂಬರೀಶು ಮತ್ತು ನಮ್ಮ ಸಂಬಂಧಗಳು ಬೇರೆ. ಅವ್ರನ್ನ ಚಲನಚಿತ್ರ ನಟರಾಗಿ ಆತ್ಮೀಯವಾಗಿ ಇವತ್ತು ಗೌರವಿಸ್ತೀವಿ ನಾವು. ಅವ್ರ ಬಗ್ಗೆ ದೊಡ್ಡ ಗೌರವ ಇದೆ ನಮ್ಗೆ. ಬಟ್ ಅವ್ರ ಮನೆ ತಂದವ್ರಿಗೆ ರಾಜಕೀಯವಾಗಿ ಬೆಳೆಯಕ್ ಬಿಡಲ್ಲ. ಅವ್ರ ನೋಡಿ ಕೇಳಿ, ಹೇಳಿ ಸರ್. ಸಂಬಂಧ ಏನಿದೆ ಅವ್ರಿಗೂ ರಾಜಕೀಯಕ್ಕೂ? ಅಲ್ಲ, ಅವ್ರ ಇಷ್ಟ ಸರ್. ಅದೇನ್ ಮಾಡ್ತಿದ್ರು? ಇಷ್ಟ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಕಂಟೆಸ್ಟ್ ಮಾಡಬಹುದು. ನಿಮ್ಗೆ ಮಾಡ್ಬೇಕಂತ ಇಷ್ಟ ಇತ್ತು, ಹೇಳಿ ಸರ್. ನಿಮ್ ಹೆಸರೇನು ಅಂದೆ? ಸಭಾ ಸರ್. ಸಭಾ ಅವ್ರೆ, ಹೇಳಿ ಸರ್. ನೀವು ಚಲನಚಿತ್ರದಲ್ಲಿ ಇಲ್ಲ, ನೀವೀಗ ಆಂಕರ್ ಆಗಿದ್ದೀರಿ. ಹೌದು. ನಿಮಗೆ ರಾಜಕೀಯ ಸಂಬಂಧ ಇಲ್ಲ. ನೀವು ಚುನಾವಣೆಗೆ ಬಂದ್ ನಿಂತ್ಕೊಂಡ್ರೆ ನಾನ್ ಚೇಂಜ್ ಬಯಸಿದ್ದೆ ಬಂದೆ ಅಂತ ಹೇಳ್ಬಹುದು. ಪ್ರಜಾಪ್ರಭುತ್ವ ಸರ್, ಯಾರ್ ಬೇಕಾದ್ರೂ ಕೂಡ ಚುನಾವಣೆಗೆ ನಿಲ್ಬಹುದು. ಸುಮಲತಾ ಅವರಿಗೆ ಅವಾಗ ಅನ್ಸಿರ್ಲಿಕ್ಕಿಲ್ಲ, ಇವಾಗ ಅನಿಸ್ತಾ ಇದೆ, ನಿಂತ್ಕೊಂಡಿದ್ದಾರೆ. ನಾನು ಮಂಡ್ಯ ಜಿಲ್ಲೆನಲ್ಲಿ ನಾನು ಒಬ್ಬ ಪ್ರಜೆ. ನನಗೆ ವೈಯಕ್ತಿಕವಾಗಿ ಸುಮಲತಾ ಅವ್ರ ಬಗ್ಗೆ ನಮಗೆ ಯಾವ ಸಂಬಂಧನೂ ಇಲ್ಲ. ಓಕೆ, ಫೈನ್. ಇವತ್ತು ಹೇಳ್ತೀನಿ ಕೇಳಿ, ಸುಮಲತಾ ಅಂಬರೀಶ್ ಕುಟುಂಬದ ಬಗ್ಗೆ ನನಗೆ ಗೌರವ ಇದೆ. ಆದ್ರೆ ಇವತ್ತಿನವರೆಗೂ ಒಂದು ಪರ್ಸೆಂಟ್ ಈ ಚುನಾವಣೆ ಆದ್ಮೇಲೆ ಗೆದ್ರೆ ನಾವೇನು ಮಾತಾಡೋದಿಲ್ಲ, ಗೆಲ್ಲಕ್ ಆಗೋದೇ ಇಲ್ಲ ಬಿಡಿ. ಸೋತ್ ಬೆಳಿಗ್ಗೆ ಮಂಡ್ಯದಲ್ಲಿ ಇರ್ತಾರ ಕೇಳಿ, ಪ್ರಮಾಣ ಮಾಡ್ಕೊಡ್ತಾರೆ ಕೇಳಿ. ರಿಸಲ್ಟ್ ಬಂದ್ಮೇಲೆ ನೋಡೋಣ, ಆಮೇಲೆ ಈ ರೀತಿ ನೀವು ಆರೋಪ ಎಲ್ಲ ಓಟ್ ಕೊಟ್ಟು ಒಂದ್ ನಿಮಿಷ ಕೇಳಿ. ಎಲ್ಲ ಓಟ್ ತಗೊಂಡ್ ಜನಕ್ಕೆ ಜಾಗ ಖಾಲಿ ಮಾಡಿದ್ರಿ, ಜನ ಯಾರಿಲ್ಲಿ ಕೆಲಸ ಮಾಡೋರು ಯಾರು? ಮಂಡ್ಯ ಜಿಲ್ಲೆ ನೆಲ ಕಚ್ಚಿ ಹೋಗಿದೆ 20 ವರ್ಷ. ಯಾರು ಜವಾಬ್ದಾರ ಇದಕ್ಕೆ? ಅಂದ್ರೆ ಅಂಬರೀಶ್ ಅವರ ಸಾಧನೆ ಮಂಡ್ಯ ಜಿಲ್ಲೆಗೋಸ್ಕರ ಏನು ಇಲ್ಲ ನೋಡಮ್ಮ. ಅಂಬರೀಶ್ ಅವರು ನೋಡಿ, ಇದೇನಾಗಿದೆ, ಅವರ ಚಲನಚಿತ್ರದಲ್ಲಿ ಇರೋದ್ರಿಂದ ಅವ್ರಿಗೆ ಬೇಕಾದಷ್ಟು ಜನ ಫ್ಯಾನ್ಸ್ ಇದ್ದಾರೆ ಸರ್. ಅಂಬರೀಶ್ ಅವರು ಸುಮಾರು ಸತಿ ಹೇಳ್ಕೊಂಡಿದ್ದಾರೆ, ಅವರಿಂದ ಹೆಲ್ಪ್ ಪಡ್ಕೊಂಡು ಇದ್ದವರು ಕೂಡ ಹೇಳ್ಕೊಂಡಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಅಂಬರೀಶ್ ಅಣ್ಣ ಅಂತ ಅಂದು. ನೀವು ನೋಡಿದ್ರೆ 20 ವರ್ಷ ಅವರ ಸಾಧನೆ ಶೂನ್ಯ ಅಂತ ಅಂತಿದ್ದೀರಾ ಶಿವರಾಮೇಗೌಡ ಸರ್. ಕೇಳಿ, ಇದೇ ಅಂಬರೀಶ್ ಅವರು, ನಾನು ಈಗಲೂ ಹೇಳ್ತಾ ಇದ್ದೀನಿ, ಅಂಬರೀಶ್ ಅವ್ರ ಬಗ್ಗೆ ನಮಗೆ ತುಂಬಾ ಗೌರವ ಇದೆ, ಸುಮಲತಾ ಅವ್ರ ಬಗ್ಗೆ ಗೌರವ ಇದೆ. ರಾಜಕೀಯವಾಗಿ ಅಲ್ಲ, ರಾಜಕೀಯವಾಗಿ ಮಂಡ್ಯ ಜಿಲ್ಲೆ ನಲ್ಗೋಗಿದೆ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಕೊಡುಗೆ ಏನು ಸರ್? ಅವರು ಚಿತ್ರನಟರಲ್ವಾ? ನಿಖಿಲ್ ಕುಮಾರಸ್ವಾಮಿ ಅವರು ಚಿತ್ರನಟರಲ್ವಾ? ನಾವ್ ಈಗಲೂ ಹೇಳಿದ್ದೀವಿ, ಕುಮಾರಸ್ವಾಮಿ ಅವ್ರ ಮಗನಿಗೆ ಮುಂದೆ ಚಲನಚಿತ್ರದಲ್ಲಿ ನಟಿಸ್ಕೂಡ್ದು ಈ ಕಂಡೀಷನ್ ಹಾಕಿದ್ದೀವಿ. ನಟಿಸಿದ್ರೆ ನೋಡಿ, ಒಂದ್ ತಿಳ್ಕೊಳ್ಳಿ, ಅಂಬರೀಶ್ ಅವ್ರ ಬಗ್ಗೆ ನಮಗೆ ಗೌರವ ಯಾಕಿದೆ ಅಂದ್ರೆ, ಅಂಬರೀಶ್ ಅವರು ರಾಜಕೀಯಕ್ಕೆ ಬಂದ್ಮೇಲೆ 20 ವರ್ಷದಿಂದ ಈಚೆಗೆ ದುಡ್ಡು ಇಸ್ಕೊಂಡು ಎಲ್ಲೂ ನಟಿಸ್ಲಿಲ್ಲ. ಗೌರವ ನಟರಾಗಿ ಕೆಲವನ್ನ ಮಾಡಿದ್ದಾರೆ. ಅವ್ರ ದೊಡ್ಡತನ ಅದು. ನಾನು ನಿಖಿಲ್ ಕುಮಾರಸ್ವಾಮಿ ಬಗ್ಗೆನೂ ಹೇಳೋದಿದ್ದೇನೆ. ನಿಖಿಲ್ ಕುಮಾರಸ್ವಾಮಿ ಏನಾರ ತಪ್ಪು ಮಾಡಿ ಏನಾರ ನಟನೆ ಮಾಡಿದ್ರೆ ನಿಖಿಲ್ ಕುಮಾರಸ್ವಾಮಿಗೂ ವಿರುದ್ಧ ಮಾಡ್ತೀವಿ, ನಮಗೆ ತೊಂದರೆ ಇಲ್ಲ. ನಮಗೆ ಕೇಳಿ, ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. 20 ವರ್ಷಗಳಿಂದ ಚಲನಚಿತ್ರದವ್ರ ಕೈ ಸಿಕ್ಕಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಣ್ಣಾಗಿದೆ. ಇದು ನಮ್ಮ ವಾದ. ಅವಾಗ ಅಂಬರೀಶ್ ಅವರು ಇದ್ದಾಗ್ಲೇ ನೀವು ಹೇಳ್ಬೋದಿತ್ತಲ್ಲ ಸರ್. ಅಲ್ಲಮ್ಮ, ನಿಮಗೆ ಗೊತ್ತ, ಅದಕ್ಕೆ ನೀವು ಆಂಕರ್ ಅಂತ ಹೇಳಿದ್ದು. ಅಂಬರೀಶ್ ವಿರುದ್ಧವಾಗಿ ಅಂಬರೀಶ್ ಕೆಲಸ ಮಾಡಲ್ಲ ಅಂತ ಹೋಗಿ ಚುನಾವಣೆ ನಿಂತು ಚುನಾವಣೆಯಲ್ಲಿ ಏನಾಯ್ತು ಕೇಳ್ಕೊಳ್ಳಿ.
ಓಕೆ ಓಕೆ. ಅಂಬರೀಶ್ ಅವರು ಚಿತ್ರನಟರು, ಸುಮಲತಾ ಅವರು ಚಿತ್ರನಟಿ ಅಂತ ಹೇಳ್ತಿದ್ದೀರಾ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಏನ್ ಸರ್? ನೆಕ್ಸ್ಟ್ ನಿಖಿಲ್ ಕುಮಾರಸ್ವಾಮಿ ಯಾವ್ದು ಸಿನಿಮಾನೇ ಮಾಡಲ್ವಾ ಸರ್? ನೋಡಿ ಕೇಳಿ, ಅಲ್ಲಿಂದ ಇಲ್ಲಿಗೆ ಎಳಿಬೇಡಿ, ದಯವಿಟ್ಟು ಕೇಳಿ. ಯಾಕೆ ಸರ್? ಅವರು ಚಿತ್ರನಟ, ಇವರು ಚಿತ್ರನಟ. ಅಂದ್ರೆ ಸರ್ ನೀವು ಸಂಸದರಾಗಿದ್ದೀರಾ, ನಿಮ್ಮ ದೃಷ್ಟಿಯಲ್ಲಿ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ ಸರ್? ನಿಖಿಲ್ ಕುಮಾರಸ್ವಾಮಿನೂ ಸಹಿತ ಏನಾದ್ರೂ ಇಲ್ಲಿ ಸೋಲ್ಲಿ ಗೆಲ್ಲಿ ಮಂಡ್ಯದಲ್ಲಿ ಬಿದ್ದಿರ್ಬೇಕು. ಓಕೆ. ಮಂಡ್ಯ ಬಿಟ್ಟು ಏನಾದ್ರು ನಾಟಕ ಮಾಡಿಕೊಂಡು ಫಿಲಂ ಮಾಡ್ತೀನಿ ಅಂತ ಹೋದ್ರೆ ನಿಖಿಲ್ ಕುಮಾರಸ್ವಾಮಿಗೂ ಕೊಡ್ತೀವಿ. ಇದೇ ಫೈನಲ್ ಮಾತಾ ಸರ್ ನಿಮ್ದು? ಇದ್ರಲ್ಲಿ ಎರಡನೇ ಮಾತಿಲ್ಲಮ್ಮ, ನಾವೆಲ್ಲ ಜನಗಳ ಮಧ್ಯೆ ಇರ್ತಕ್ಕಂಥವ್ರು. ಓಕೆ. ನೀವು ಚರ್ಚೆ ಮಾಡಿ. ನಾನು ಒಂದ್ ನಿಮಿಷ ಕೇಳಿ. ಹೇಳಿ ಸರ್. ಅಂಬರೀಶ್ ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ ಹೋಗುದಿಲ್ಲ. ಓಕೆ ಓಕೆ. ಅಂಬರೀಶ್ ಅವ್ರ ಬಗ್ಗೆ ಗೌರವ ಇದೆ. ಓಕೆ. ಅಂಬರೀಶ್ ಅವ್ರು ಏನಾರ ಮಾಡಿರ್ಲಿ, ಈಗ ಅವ್ರು ಇಲ್ದೇ ಇರುವಾಗ ಅವ್ರ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ. ಅದೇ ಸೇಮ್ ಪಾಯಿಂಟ್ ಸರ್ ನಾವು ನಿಮ್ಗೆ ಹೇಳ್ತಾ ಇರೋದು. ಅದೇ ಸೇಮ್ ಥಿಂಗ್ ಸರ್ ನಾವು ಹೇಳ್ತಾ ಇರೋದು. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಓಕೆ ಸರ್. ಅಂಬರೀಶ್ ಅವ್ರು 20 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ. ಹೌದು. ಅಂಬರೀಶ್ ಅವರ ನಾನು ಅಂಬರೀಶ್ ನಿನ್ಗೆ ಮಂಡ್ಯ ಜಿಲ್ಲೆ ಜನ ಇಷ್ಟೊಂದು ಓಟ್ ಕೊಟ್ಟಿದ್ದಾರೆ. 3 ಸಾರಿ MP ಮಾಡಿದ್ದಾರೆ, 1 ಸಾರಿ MLA ಮಾಡಿದ್ದಾರೆ. ನಡೀರಿ ಹೋಗೋಣ, ಜನದ ಕೆಲಸ ಮಾಡೋಣ. ಬರ್ರಿ, ಯಾರು ಮಂಡ್ಯದಲ್ಲಿ ಮನೆ ಬರ್ತೀರಿ, ಬರ್ರಿ, ಏನ್ ಕೆಲಸ ಬೇಕು ನಿಮ್ಗೆ? ಯಾವತ್ತಾರು ಒಂದ್ ದಿವ್ಸ ಮಾಡದೆ ಇರ್ತಕ್ಕಂಥ ಸುಮಕ್ಕ ದಡಾರ್ನೆ ಹೊರಟುಬಿಟ್ಟು ಚುನಾವಣೆಯಲ್ಲಿ ಇವತ್ ಬರ್ಕೊಡ್ತೀನಿ ಚುನಾವಣೆ ರಾತ್ರಿ ಖಾಲಿ ಮಾಡಿದ್ದು ರಮ್ಯ ಮನೆನ. ಓಕೆ ಸರ್. ಆ ಮನೇಲಿ ಇರ್ತಾರ ಕೇಳಿ. ನಾಟಕ ನೋಡಿ, ಈ ಟೂರಿಂಗ್ ಟಾಕೀಸ್ ಇದೆಯಲ್ಲ, ನೀವು ಕ್ವಶನ್ ಮಾಡ್ತಾ ಇರೋದೇ ಅವ್ರು ಸೇಮ್ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಶಿವರಾಮೇಗೌಡ ಸರ್. ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.